ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟಿಂದ ನನಗೆ ಯೂಟ್ಯೂಬ್ ಕಡೆಯಿಂದ 3ನೇ ಪೇಮೆಂಟ್ ಬಂದಿದೆ. ನಿನ್ನೆ ನನ್ನ ಬ್ಯಾಂಕ್ ಅಕೌಂಟಿಗೆ ಬಿದ್ದಿದೆ 3ನೇ ಪೇಮೆಂಟು. 3ನೇ ಪೇಮೆಂಟ್ ಬೀಳೋದಕ್ಕೂ ನೀವೇ ಕಾರಣ. ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ದುಡ್ಡು ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ನಮ್ಮ ವಿಡಿಯೋಸ್ಗಳನ್ನು ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ, ಹಾಗಾಗಿ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬರುತ್ತೆ. ಸೊ ತುಂಬಾ ಖುಷಿ ಇದೆ ನನಗೆ 3ನೇ ಪೇಮೆಂಟ್ ಬಂದಿರೋದು. ಸೊ ಏನಕ್ಕೆ ಇಷ್ಟು ಲೇಟ್ ಆಯಿತು? ಈ ಸಲದ ಮಾತ್ರ 3ನೇ ಪೇಮೆಂಟ್ ನಂದು ಆಲ್ಮೋಸ್ಟ್ 6-7 ತಿಂಗಳು ಜಾಸ್ತಿ ಆಯಿತು ಈ ಸಲದ ಬೀಳೋದು. ಸೊ ಏನಕ್ಕೆ ಇಷ್ಟು ಲೇಟ್ ಆಯಿತು, ಎಷ್ಟು ಬೀಳುತ್ತೆ ದುಡ್ಡು, ಆಮೇಲೆ ಇಷ್ಟೇ ದುಡ್ಡು ಬೀಳುತ್ತೆ ಅಂತ ಕನ್ಫರ್ಮ್ ಆಗಿ ನಾನು ಹೇಳಲ್ಲ, ಅದನ್ನು ಹೇಳಬಾರ್ದು. ಅಂದರೆ ಇಷ್ಟೇ ಬೀಳುತ್ತೆ ಅಂತ ಅದನ್ನು ನಾನು ನಿಮಗೆ ಬೇರೆ ರೀತಿಯಲ್ಲಿ ಹೇಳ್ತೇನೆ. ಎಷ್ಟು ದುಡ್ಡು ಬಂದಿದೆ ಅಂತೇಳಿ ಅದನ್ನು ನಾನು ನಿಮಗೆ ಬೇರೆ ರೀತಿಯಲ್ಲಿ ಹೇಳ್ತೇನೆ, ಓಕೆನಾ? ಸೊ ನಮಗೆ ಕಡಿಮೆ ವ್ಯೂಸ್ ಬರ್ತಾ ಇದ್ರೂ ಕೂಡ ನಮಗೆ ದುಡ್ಡು ಮಾಡ್ಬೋದು ಯೂಟ್ಯೂಬಲ್ಲಿ. ಕೆಲವೊಬ್ರು ಅನ್ಕೊಂಡಿರ್ಬೋದು ಇವ್ರದ್ದು ಜಸ್ಟ್ 100 ವ್ಯೂಸ್ ಹೋಗುತ್ತೆ, 200 ವ್ಯೂಸ್ ಹೋಗುತ್ತೆ, 300 ವ್ಯೂಸ್ ಹೋಗುತ್ತೆ, ಅಷ್ಟೇ ವ್ಯೂಸ್ ಹೋಗುತ್ತೆ, ಆದರೂ ಯೂಟ್ಯೂಬಿಂದ ದುಡ್ಡು ಬರುತ್ತಾ ಅಂತೇಳಿ. ಖಂಡಿತವಾಗ್ಲೂ ದುಡ್ಡು ಬರುತ್ತೆ, ಆದರೆ ತುಂಬ ಲೇಟ್ ಆಗುತ್ತೆ ಅಷ್ಟೇ. ನೀವು 100, 200, 300 ವ್ಯೂಸ್ ಬರ್ತಾ ಇದ್ರು ನೀವು ಒಂದು ವರ್ಷದಲ್ಲಿ 3 ಪೇಮೆಂಟನ್ನು ಖಂಡಿತವಾಗ್ಲೂ ತಗೋಬೋದು. ಸ್ವಲ್ಪ ಜಾಸ್ತಿ ವೀಡಿಯೋಸ್ಗಳನ್ನು ಹಾಕ್ಕೊಂಡು ಆ ಥರ ನೀವು 3 ಪೇಮೆಂಟನ್ನು ತಗೋಬೋದು. ಆ 3 ಪೇಮೆಂಟನ್ನು ನೀವು ಟೋಟಲ್ ಮಾಡಿದರೆ ತುಂಬಾ ಜಾಸ್ತಿ ಇರುತ್ತೆ ದುಡ್ಡು. ಸೊ ಹಾಗಾಗಿ ಕಡಿಮೆ ವ್ಯೂಸ್ ಬರ್ತಿದ್ರು ದುಡ್ಡು ತಗೋಬೋದು. ಹಾಗಾಗಿ ಒಂದು ಸಲ ನೀವು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ ಅಂತ ಅಂದರೆ ಅದನ್ನು ಚಾನಲನ್ನು ಡಿಲೀಟ್ ಮಾಡೋದಕ್ಕೆ ಹೋಗಬೇಡಿ. ಮಾನಿಟೈಸೇಷನ್ ಆನ್ ಆದ ನಂತರ ನೀವು ವಿಡಿಯೋಸ್ಗಳನ್ನು ಹಾಕ್ತಾ ಇರಿ, ನಿಮಗೆ ವರ್ಷದಲ್ಲಿ 3 ಪೇಮೆಂಟ್ ಆದರೂ ಬಂದೇ ಬರುತ್ತೆ. ಸೊ ಹಾಗಾಗಿ ಕಡಿಮೆ ವ್ಯೂಸ್ ಹೋದರೂ ಚಿಂತೆ ಇಲ್ಲ, ಪೇಮೆಂಟ್ ಅನ್ನುವಂಥದ್ದು ಖಂಡಿತವಾಗ್ಲೂ ಯೂಟ್ಯೂಬಿಂದ ಬರುತ್ತೆ. ಆಮೇಲೆ ಮೋಸ ಕೂಡ ಆಗಲ್ಲ ಯೂಟ್ಯೂಬಿಂದ, ಹಾಗಾಗಿ ಓಕೆನಾ? ಸೊ ಎಷ್ಟು ಬಂತು, ಹೇಗೆ, ಏನು ಅಂತ ಹೇಳ್ತೇನೆ. ಇಷ್ಟು ಏನಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದರೆ ನೀವು ನೋಡ್ಬೋದು ನಮ್ಮ ಚಾನಲ್ನಲ್ಲಿ ವ್ಯೂಸ್ ಹೋಗೋದು ಎಷ್ಟು ಅಂತ. 100 ವ್ಯೂಸ್ ದಾಟುತ್ತೆ, 200, 300 ಈ ಥರ ವ್ಯೂಸ್ ಹೋಗುತ್ತೆ. ಇನ್ನೊಂದು ಹಳೆ ವೀಡಿಯೋಸ್ಗಳೆಲ್ಲ ಸ್ವಲ್ಪ ವೈರಲ್ ಆಗ್ತಾ ಇದೆ. ಆಮೇಲೆ ಲಾಸ್ಟ್ ಜಾಸ್ತಿ ನಂದು 2 lakhsವರೆಗೂ ವ್ಯೂಸ್ ಎಲ್ಲ ಹೋಗಿದೆ ನಂದು ಸೋರೆಕಾಯಿ ಇದೆಲ್ಲ. ಸೊ ಅದರ ಬಗ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ಹೇಗೆ ಅಂತೇಳಿ. ಹಾಗಾಗಿ ನಮ್ದು ಏನು ಅಂತಂದರೆ ತುಂಬ ವ್ಯೂಸ್ ಲೇಟ್ ಆಗುತ್ತೆ. ಸೊ ಹಾಗಾಗಿ 100 ಈ ಥರ ವ್ಯೂಸ್ ಹೋಗೋದ್ರಿಂದ ಒಂದು ಸ್ವಲ್ಪ 3-4 ತಿಂಗಳು, 5 ತಿಂಗಳು, 6 ತಿಂಗಳು ಕೂಡ ಆಗುತ್ತೆ. ನಂದು ಈ ಸಲದ ಮಾತ್ರ ತುಂಬ ಲೇಟ್ ಆಯಿತು ಪೇಮೆಂಟ್. ಇಲ್ಲಾಂದರೆ ಒಂದು 4-5 ತಿಂಗಳಿಗಾದರೂ ಬೀಳ್ತಿತ್ತು. ಈ ಸಲ 8 ತಿಂಗಳೇ ಆಯಿತು ನಂದು 3ನೇ ಪೇಮೆಂಟ್ ಬಂದು. ಆಮೇಲೆ ಇನ್ನೊಂದು ಏನಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ತೇನೆ. ನಂದು ಇದರ ಹಿಂದಿನ ತಿಂಗಳೇ ಬೀಳಬೇಕಿತ್ತು, ಬಟ್ ಏನಕ್ಕೆ ಬೀಳಲ್ಲ ಅಂತ ನಾನು ಅದು ಕೂಡ ಹೇಳ್ತೇನೆ. ನಿಮ್ಗೆ ಗೊತ್ತಿರೋ ಹಾಗೆ ಯೂಟ್ಯೂಬಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಏನು ರೂಲ್ಸ್ ಅಂದರೆ $100 ಆದ ನಂತರನೇ ನಮ್ಮ ಯೂಟ್ಯೂಬ್ ಅಕೌಂಟಿಗೆ ಅದು ಟ್ರಾನ್ಸ್ಫರ್ ಆಗುವಂಥದ್ದು. ಸೊ ಈ $100 ಅನ್ನುವಂಥದ್ದು ಯಾವಾಗ ಕಂಪ್ಲೀಟಾಗಿ ಹೇಗೆ ಬೀಳುತ್ತೆ ಅಂತ ಅಂದರೆ, ಇವಾಗ ಒಂದು ತಾರೀಕು ನಾನು ನಿಮಗೆ ಹೇಳ್ತೇನೆ. ಇವಾಗ ಏನು ಅಂತ ಅಂದರೆ ಒಂದು ತಿಂಗಳಲ್ಲಿ 22ನೇ ತಾರೀಕಿಗೆ ನಮಗೆ ಒಂದು ಮೇಲ್ ಬರುತ್ತೆ. ಏನು ಮೇಲ್ ಅಂದರೆ ಯೂಟ್ಯೂಬ್ ಕಡೆಯಿಂದ ಮೇಲ್ ಬರುತ್ತೆ, ನಿಮ್ಮ ಅಕೌಂಟಿಗೆ ನಾವು ಏನು ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತೇಳಿ ಮೇಲ್ ಬರುತ್ತೆ. ಯೂಟ್ಯೂಬಿಂದ ಟ್ರಾನ್ಸ್ಫರ್ ಮಾಡಿರ್ತಾರೆ, ಬಟ್ ನಮ್ಮ ಅಕೌಂಟಿಗೆ ಅದು ಬೀಳೋದು ಮಾತ್ರ ಎಷ್ಟು ತಾರೀಕಿಗೆ ಗೊತ್ತಾ? 28ನೇ ತಾರೀಕಿನಿಂದ ಹಿಡಿದು 30 ತಾರೀಕಿನ ಒಳಗೆ. 22ಕ್ಕೆ ಮೇಲ್ ಬರುತ್ತೆ ನಮಗೆ. 22ಗೆ ಮೇಲ್ ಬಂದು ಅದು ಬೀಳುವಂಥದ್ದು ನಮಗೆ 28ರಿಂದ 29, 30 ಈ ತಾರೀಕಿನಲ್ಲಿ ಬೀಳುತ್ತೆ. ನನಗೆ ಸೊ ನಿನ್ನೆ ಬಿದ್ದಿತ್ತು, ಹಾಗಾಗಿ ನಾನು ಹೇಳುವಂಥದ್ದು. ಅಷ್ಟರಲ್ಲಿ ಬಿದ್ದಿಲ್ಲ ಅಂತ ಅಂದರೆ ಏನಾದರೂ ನಿಮ್ಮ ಏನು ಬ್ಯಾಂಕ್ ಅಕೌಂಟ್ ಏನಾದರೂ ಪ್ರಾಬ್ಲಮ್ ಇರುತ್ತೆ. ಸೊ ನೀವು ಹೋಗಿ ಸಾಲ್ವ್ ಮಾಡ್ಕೋಬೋದು. ನಂದು ಎಷ್ಟೆಲ್ಲ ಪ್ರಾಬ್ಲಮ್ ಆಗಿತ್ತು ಸೆಕೆಂಡ್ ಯೂಟ್ಯೂಬ್ ಪೇಮೆಂಟಲ್ಲಿ ಅಂತ ನಿಮಗೇ ಗೊತ್ತು. ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ, ಅದರಲ್ಲೆಲ್ಲ ಹೇಳಿದ್ದೀನಿ ನಾನು. ಅದನ್ನು ನಾನು ಮೇಲ್ಗಡೆ ಐ ಕಾರ್ಡ್ ಹಾಕಿರ್ತೀನಿ. ಸೊ ಹೋಗಿ ನೀವು ನೋಡಿ ಆ ವಿಡಿಯೋ, ಎಷ್ಟೆಲ್ಲ ಪ್ರಾಬ್ಲಮ್ ಆಗಿತ್ತು ನಂದು ಅಕೌಂಟಿದು. ಆದರೂ ನಂದು ಏನೇ ಪ್ರಾಬ್ಲಮ್ ಆಗಿದ್ರೂ ಯೂಟ್ಯೂಬ್ ಕಡೆಯಿಂದ ದುಡ್ಡಂತೂ ಬಿತ್ತು. ಅದು ದುಡ್ಡು ಬೀಳುವಂಥದ್ದು ನನಗೆ ಮೆಸೇಜ್ ಬಂದಿತ್ತು, ಆದರೂ ನನ್ನ ಅಕೌಂಟಲ್ಲಿ ದುಡ್ಡು ಬಿದ್ದಿರಲಿಲ್ಲ. ಆಮೇಲೆ ಏನೆಲ್ಲ ಪ್ರಾಬ್ಲಮ್ ಆಯಿತು, ನಾನು ಮತ್ತೆ ಯೂಟ್ಯೂಬ್ ಟೀಮ್ ಜೊತೆ ಚಾಟ್ ಮಾಡಿ ಸೆಕೆಂಡ್ ಪೇಮೆಂಟ್ ಬರುವ ಹಾಗೆ ಆಯಿತು. ಅದು ತುಂಬ ಖುಷಿ ಇದೆ ನನಗೆ. ಅದರ ಬಗ್ಗೆ ಡೀಟೇಲ್ಸ್ ಎಲ್ಲ ನಾನು ಸೆಕೆಂಡ್ ಯೂಟ್ಯೂಬ್ ಪೇಮೆಂಟ್ ಬಿದ್ದಾಗ ನಾನು ಅದರಲ್ಲಿ ಹೇಳಿದ್ದೇನೆ. ಸೊ ಅದರಲ್ಲಿ ಹೋಗಿ ನೀವು ಚೆಕ್ ಮಾಡಿ, ಅದರಲ್ಲಿ ನಾನು ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೇನೆ, ಓಕೆನಾ? ಸೊ ಇವಾಗ ಏನು ಅಂತಂದರೆ 22ಕ್ಕೆ ನಮಗೊಂದು ಮೇಲ್ ಬರುತ್ತೆ ಯೂಟ್ಯೂಬ್ ಕಡೆಯಿಂದ. 28ರಿಂದ 30 ತಾರೀಕಿನ ಒಳಗಡೆ ನಮ್ಮ ಬ್ಯಾಂಕ್ ಅಕೌಂಟಿಗೆ ಹಣ ಬೀಳುತ್ತೆ. ಈ 22ಕ್ಕೆ ಮೇಲ್ ಬರೋದಿದೆಯಲ್ಲ, ಈ $100 ಅನ್ನುವಂಥದ್ದು ಇದೆಯಲ್ವಾ, ಅದು ನಿಮಗೆ ಒಂದು 15 ತಾರೀಕಿನಿಗಿಂತ ಒಳಗಡೆನೆ ಕಂಪ್ಲೀಟ್ ಆಗಿರಬೇಕು.
ಆಯಿತಾ. 15ನೇ ತಾರೀಕಿನ ಒಳಗಡೆ ಕಂಪ್ಲೀಟ್ ಆಗಿದ್ದರೆ ಆ ಮಂತ್ ಪೇಮೆಂಟ್ ಬೀಳುತ್ತೆ. ಸೊ ನಂದು ಯಾವಾಗ ಕಂಪ್ಲೀಟ್ ಆಗಿದೆ ಅಂದರೆ 22, 23 ತಾರೀಕು ಈ ಥರ ಇದು ಏನು $100 ಕಂಪ್ಲೀಟ್ ಆಗಿರೋದು. ಸೊ ಹಾಗಾಗಿ ಅದು ನೆಕ್ಸ್ಟ್ ಮಂತಿಗೆ ಆಗುತ್ತೆ. ಸೊ ಹಾಗಾಗಿ ನನಗೆ ಈ ಹಿಂದೆನೇ ಬೀಳಬೇಕಿತ್ತು, ಅದು ಈ ಮಂತ್ ಬಿತ್ತು ಅಷ್ಟೇ ಡಿಫ್ರೆನ್ಸ್. ಸೊ ಬೇಗ ನದಿದಾಗಬೇಕು. ಮತ್ತು ಇನ್ನೊಂದೇನೆಂದರೆ ಕ್ರೋಮ್ನಲ್ಲಿ ನಮ್ಮ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಇರುತ್ತೆ ನೋಡಿ, ಅಲ್ಲಿ ಕೂಡ ಲೇಟಾಗಿ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಅದೆಲ್ಲ ಆಗಿ ಒಂದು ಇದಾಗ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಬೀಳುತ್ತೆ. ಬಟ್ ಎಷ್ಟೇ ಲೇಟ್ ಆದ್ರೂ ಯೂಟ್ಯೂಬ್ ಕಡೆಯವರು ಮೋಸ ಮಾಡಲ್ಲ, ಖಂಡಿತವಾಗ್ಲೂ ಪೇಮೆಂಟ್ ಬೀಳುತ್ತೆ. ಸೊ ಅದು ಬರುವಂಥ ಪೇಮೆಂಟ್ ಇದೆ ಅಲ್ವಾ, ಅದು ನಮ್ಗೆ ತುಂಬಾ ಖುಷಿ ಇದೆ. ಅಷ್ಟು ಪೇಮೆಂಟ್ ಬಂತಲ್ವಾ, ಇವಾಗೇನು ಹೊರಗಡೆ ಹೋಗಿ ದುಡ್ದಿಲ್ಲ, ಏನು ಕಷ್ಟಪಟ್ಟಿಲ್ಲ, ಸುಮ್ಮನೆ ಇಲ್ಲಿ ಮನೆಯಲ್ಲಿ ಕೂತ್ಕೊಂಡು ನನಗೂ ಕಷ್ಟ ಇದೆ ಅದನ್ನು ನಾನು ಹೇಳ್ಕೊಳ್ಳಲ್ಲ ಅಷ್ಟೇ. ನಮಗೂ ಮನೆ ಬಾಡಿಗೆ ಕಟ್ಟಬೇಕು, ತುಂಬ ಬಾಡಿಗೆ ಇದೆ. ಇವಾಗಂತೂ ಬೆಂಗಳೂರಲ್ಲಿ ನಿಮಗೆ ಗೊತ್ತಿದೆ ಬಾಡಿಗೆ ಎಷ್ಟು, ಮನೆ ಬಾಡಿಗೆ ಒಂದು BHK ಎಷ್ಟು ಬಾಡಿಗೆ ಇರುತ್ತೆ ಅಂತ ನಿಮ್ಗೇನು ಗೊತ್ತು. ಹಾಗಿದ್ರೆ 2 BHK ಎಷ್ಟು ಬಾಡಿಗೆ ಇರುತ್ತೆ ಅಂತ ನೀವೇ ನೋಡಿ. ಸೊ ನಮಗೂ ಕಟ್ಟಬೇಕು, ಹೊರಗಡೆ ಹೋಗಿ ದುಡಿಯೋದಕ್ಕಾಗಲ್ಲ, ಮಗು ಚಿಕ್ಕವಳು. ಸೊ ನಾವು ಏನೋ ಒಂದು ಮಾಡಬೇಕು, ಹೇಗಾದ್ರೂ ಒಂದು ದುಡ್ಡು ಹೊಂದಿಸ್ಬೇಕು ಅಂತ ನಾವು ಕೂಡ ಕಷ್ಟಪಡ್ತಾ ಇರ್ತೀವಿ. ಸೊ ಆ ಕಷ್ಟದಲ್ಲಿ ಒಂದು ಸಿಗುತ್ತಲ್ಲ ಒಂದಿಷ್ಟು ಹಣ ಅಂತ, ಸೊ ಅದು ತುಂಬಾನೇ ಖುಷಿ ಕೊಡುತ್ತೆ. ಕಡಿಮೆ ಯೂಸ್ ಹೋದ್ರೂ, ಕಡಿಮೆ ಇದ್ದಿದ್ರೂ ಒಂದಷ್ಟು ಜಾಸ್ತಿ ಹಣ ಸಿಕ್ತಲ್ವಾ, ಅದರಷ್ಟು ಖುಷಿ ಬೇರೆ ಯಾವುದು ಕೂಡ ಇಲ್ಲ, ಗೊತ್ತಾಯ್ತಾ. ಸೊ ಹಾಗಾಗಿ ಇನ್ನು ಕೆಲವರಿಗೆಲ್ಲ ಹೊಟ್ಟೆ ಕಿಚ್ಚಾಗ್ತಾ ಇರುತ್ತೆ. ಏನು ಅಂತ ಅಂದರೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬರುತ್ತಲ್ವ, ಸೊ ನಾನು ಅವಳ ವಿಡಿಯೋನ ನೋಡಬಾರ್ದು. ಕೆಲವರು ಏನಂದರೆ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗ್ತಿದ್ರು ಅದನ್ನು ಸ್ಕಿಪ್ ಮಾಡಿ ನೋಡ್ತಾರೆ. ಯಾಕಂತ ಹೇಳಿದ್ರೆ ಇದರಿಂದ ಅವರಿಗೆ ದುಡ್ಡು ಹೋಗುತ್ತಲ್ವಾ, ಅದಕ್ಕೆ ಹೋಗಿ ಸ್ಕಿಪ್ ಮಾಡಿ ನೋಡ್ತಾರೆ. ನಮ್ಮ ಹತ್ರ ಅಷ್ಟೊಂದು ದುಡ್ಡು ಏನಿಲ್ಲ, ನಮ್ಮ ಹತ್ರ ರಾಶಿ ದುಡ್ಡು ಇರ್ತಿದ್ರೆ ನಾವು ಈ ಥರ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಏನು ದುಡ್ಡು ಮಾಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಈ ಥರ ಯೂಟ್ಯೂಬ್ ಚಾನಲನ್ನು ಏನಕ್ಕೆ ಓಪನ್ ಮಾಡ್ತಾರೆ ಹೇಳಿ, ಹೊರಗಡೆ ಹೋಗಿ ದುಡಿಯೋದಕ್ಕಾಗಲ್ಲ, ಮನೇಲೇ ಕೂತ್ಕೊಂಡು ಏನಾದರೂ ಒಂದು ಸಂಪಾದನೆ ಮಾಡೋಣ ಅಂತೇಳಿ ತುಂಬ ಜನ ಗೃಹಿಣಿಯರು ಏನು ಮಾಡ್ತಾರೆ ಅಂದರೆ ಈ ಥರ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತಾರೆ. ಇನ್ನು ಕೆಲವು ಏನು ಅಂತಂದರೆ ಕೆಲವೊಬ್ರು ಯೂಟ್ಯೂಬ್ ಚಾನಲಲ್ಲಿ ಏನೆಲ್ಲ ವೀಡಿಯೋಸ್ಗಳನ್ನೆಲ್ಲ ಹಾಕ್ತಾ ಇರ್ತಾರೆ. ಬಟ್ ಅಂಥವರಿಗೆ ಒಳ್ಳೊಳ್ಳೆ ವ್ಯೂಸ್ ಹೋಗಿ ದುಡ್ಡು ಬರುತ್ತೆ ತಿಂಗಳು. ನಮ್ಮಂಥವ್ರು ಏನು ಅಂತ ಹೇಳಿದ್ರೆ ನಾವು ಕಂಟೆಂಟ್ ವೀಡಿಯೋಗಳನ್ನು ಮಾಡಿ ಹಾಕ್ತೀವಿ, ಒಂದು ವಿಡಿಯೋಗಳನ್ನು ಹಾಕ್ತೀವಿ, ಆದರೂ ನಮಗೆ ವ್ಯೂಸ್ ಹೋಗಲ್ಲ. ಏನಾದರೂ ಬೇರೆ ವೀಡಿಯೋಸ್ ಹಾಕ್ತು ಅಂತಂದರೆ ಕಂಟೆಂಟ್ ವಿಡಿಯೋ ಮಾಡಿ ಅಂತೇಳಿ ಕಮೆಂಟ್ ಮಾಡ್ತಾರೆ. ಕಂಟೆಂಟ್ ವಿಡಿಯೋ ಮಾಡಿದರೆ ಅದನ್ನೇ ನೋಡಲ್ಲ. ಸೊ ಈ ಥರ ಎಲ್ಲ ಆಗ್ತಾ ಇರುತ್ತೆ. ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು, ಬೇಕು ಅಂತಿದ್ರೆ ಇವಾಗಲೂ ನೀವು ಚೆಕ್ ಮಾಡಿ. ನಾನು ಯಾವುದೇ ಕಾರಣಕ್ಕೂ ಯಾವುದೇ ತರಹದ ಏನು ನಿಮಗೆ ಬೇಡದೇ ಇರುವಂಥ ವಿಷಯಗಳನ್ನಾಗಿರ್ಬೋದು, ಅಥವಾ ಒಂದು ಇವಾಗ ಪ್ರಾಡಕ್ಟ್ ಅಂತ ಬಂದಾಗ ಆ ಪ್ರಾಡಕ್ಟ್ ನಿಮಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ವಿಡಿಯೋಗಳನ್ನು ಮಾಡಿದ್ದೇನೆ ಹೊರತು ನಿಮ್ಮನ್ನು ಹಾಳು ಮಾಡುವ ಒಂದು ಉದ್ದೇಶದಿಂದ ಯಾವುದೇ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಇಲ್ಲ. ಇವಾಗ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದರೆ, ಇವಾಗ ಒಂದು ಕುಕ್ಕಿಂಗ್ ವಿಡಿಯೋ ಅಂತ ತಗೊಳ್ಳೋಣ, ಒಂದು ಯಾವುದೋ ಒಂದು ರೆಸಿಪಿ. ಈಗ ಎಕ್ಸಾಂಪಲ್ ಗೋಬಿ ಮಂಚೂರಿ ರೆಸಿಪಿ. ನೀವೇನು ಮಾಡ್ತೀರಾ, ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ತೀರಾ ಗೋಬಿ ಮಂಚೂರಿಯನ್ ರೆಸಿಪಿ ಇನ್ ಕನ್ನಡ ಅಂತ. ಸೊ ನಿಮ್ಗೆ ಆವಾಗ ತುಂಬ ವೀಡಿಯೋಸ್ಗಳು ಬರುತ್ತೆ. ಸೊ ನೀವು ಯಾವ ಒಂದು ವೀಡಿಯೋಸನ್ನು ಹೋಗಿ ನೋಡ್ತೀರಾ, ಹೆಚ್ಚು ನಮಗೆ ಕಣ್ಣಿಗೆ ನೋಡಿದಾಗ ಅದು ಕಣ್ಣಿಗೆ ಹೊಡಿಬೇಕು. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಗೋಬಿ ಮಂಚೂರಿ ಅದು ಯಾವ ರೀತಿ ಕಲರ್ಫುಲ್ ಇದೆ ಅಂತ ಹೇಳಿ ನಾವು ಅದನ್ನು ನೋಡಿಬಿಟ್ಟು, ಆ ತಂಬ್ಲೆನ್ ನೋಡಿಬಿಟ್ಟು ನಾವೇನು ಅನ್ಕೋಬೇಕು, ಓ ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನೇ ನಾವು ವೀಡಿಯೋಸನ್ನು ಕ್ಲಿಕ್ ಮಾಡಿ ನೋಡ್ತೀವಿ. ಏನು ಹಾಕಿರ್ತಾರೆ ಅದಕ್ಕೆ, ಫುಡ್ ಕಲರ್ ಹಾಕಿಬಿಟ್ಟು ಏನು ಮಾಡಿರ್ತಾರೆ, ಗೋಬಿ ಮಂಚೂರಿಯನ್ನು ಚೆನ್ನಾಗಿ ಕಾಣಿಸ್ಬೇಕು ಅಂತೇಳಿ ಅದರಲ್ಲೊಂದು ವೀಡಿಯೋಸನ್ನು ಫೋಟೋ ತೆಗೆದು ಹಾಕಿರ್ತಾರೆ ತಂಬ್ಲೇನಲ್ಲಿ ಅಲ್ವಾ. ಸೊ ಏನು ಅಂತ ಅಂದರೆ ಇವಾಗ ನಾವು ಮಾಡುವಂಥ ವೀಡಿಯೋಗಳು, ನಾನಂತೂ ನೀವು ನೋಡಿರ್ಬೋದು ನಂದು ಯಾವುದೇ ರೆಸಿಪಿ ವೀಡಿಯೋಗಳಲ್ಲೂ ಕೂಡ ನಾನು ಫುಡ್ ಕಲರ್ ಆಗಲಿ ಅಥವಾ ಏನೋ ಆ ಥರದ್ದು ಯಾವುದು ಕೂಡ ನಾವು ಹಾಕಿ ಮಾಡೋದಿಲ್ಲ. ಈಗ ಗೋಬಿ ಮಂಚೂರಿಯನ್ ಮಾಡ್ತಿದ್ದೀವಿ ಅಂತ ಅಂದರೆ ಅದು ನ್ಯಾಚುರಲ್ ಆಗಿರಬೇಕು. ಸೊ ಓಕೆನಾ, ವಿಡಿಯೋಗೋಸ್ಕರ ಏನು ಮಾಡ್ತಾರೆ, ಫುಡ್ ಕಲರೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕಾಣೋ ಹಾಗೆ ತಂಬ್ಲೈನನ್ನು ಹಾಕ್ತಾರೆ. ಸೊ ಆ ಥರದ್ದೆಲ್ಲ ಹಾಕ್ಕೊಂಡು ಅದನ್ನು ನೀವು ಕ್ಲಿಕ್ ಮಾಡಿ ನೋಡ್ತೀರಾ ವೀಡಿಯೋಸು, ಬಟ್ ಟೇಸ್ಟ್ ಹೆಂಗಿರುತ್ತೆ ಅಂತ ಯಾರಿಗೆ ಗೊತ್ತಲ್ವಾ, ಆ ಥರದ್ದೆಲ್ಲ ಹಾಕಿಬಿಟ್ಟು ನೋಡಿದಾಗ. ಸೊ ಆದ ಕಾರಣ ನೀವೇನು ಮಾಡಬೇಕು ಅಂತ ಅಂದರೆ ನೀವೇನು ಮಾಡ್ತೀರಾ, ಅದೇ ಅಂತಹ ವೀಡಿಯೋಸ್ಗಳನ್ನು ಹೋಗಿ ಕ್ಲಿಕ್ ಮಾಡಿ ನೋಡ್ತೀರಾ. ನಮ್ಮಂಥವ್ರು ಏನು ಅಂತ ಹೇಳಿದರೆ ನಾವು ಆ ಥರದ್ದು ಕಲರ್ಫುಲ್ ಎಲ್ಲ ಹಾಕಲ್ಲ, ನಮ್ಮದು ಜಸ್ಟ್ ನಾರ್ಮಲ್ ಆಗಿ ತಂಬ್ಲೈನ್ ಇರುತ್ತೆ. ಸೊ ಅದು ಇವಳು ಚೆನ್ನಾಗೇ ಮಾಡಿರಲ್ಲ ಅಂತ, ಬಟ್ ಟೇಸ್ಟ್ ಯಾವುದು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತು ತಾನೇ, ಯಾವುದು ಚೆನ್ನಾಗಿರುತ್ತೆ ಅಂತ. ಸೊ ಅದೊಂದು ಉದಾಹರಣೆ ನಿಮಗೆ ನಾನು ಕೊಟ್ಟಿರುವಂಥದ್ದು ಅಷ್ಟೇ, ಬೇರೆ ಏನು ಉದ್ದೇಶ ಅಲ್ಲ ನಂದು. ಸೊ ಹಾಗಾಗಿ ಈ ಥರ ಯೂಟ್ಯೂಬ್ನಲ್ಲಿ ದುಡ್ಡು ಮಾಡಬೇಕು ಅಂತ ಅಂದರೆ ಏನು ಬೇಕಿದ್ರೂ ವೀಡಿಯೋಸ್ಗಳನ್ನು ಮಾಡಿ ಹಾಕ್ತಾರೆ. ಸೊ ತಂಬ್ಲೈನ್ ಆಗಿರ್ಬೋದು ಅಥವಾ ಕೆಲವೊಬ್ರು, ನಾನು ಏನು ಅಂತ ಹೇಳಿದರೆ ಇದ್ದಿದ್ದನ್ನು ಇದ್ದ ಹಾಗೇ ಹೇಳ್ತೇನೆ. ನನ್ನ ನೀವು ಚಾನಲ್ನಲ್ಲಿ ನೋಡಿರ್ಬೋದು,
ಯೂಟ್ಯೂಬ್ಗೋಸ್ಕರ ನಾನು ಏನು ಕೂಡ ಏನು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತೇಳಿ ಏನು ಸ್ಪೆಷಲ್ ಆಗಿ ಏನು ಇದು ಮಾಡ್ಕೊಂಡು ಇದು ಮಾಡಲ್ಲ. ಸೊ ಹಾಗಾಗಿ ನಾನು ಏನಿದೆ ನಾನು ಮನೇಲಿ ಹೆಂಗಿರ್ತೀನೋ ಹಾಗೇ ನಾನು ಯೂಟ್ಯೂಬ್ನಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಇನ್ನು ಕೆಲವರು ಮತ್ತೆ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಚೆನ್ನಾಗಿ ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು ಇದು ಮಾಡ್ತಾರೆ. ಬಟ್ ನಂಗೆ ಅದು ಇಷ್ಟ ಇಲ್ಲ. ಯಾವತ್ತೂ ನಾವು ಮನೇಲಿ ಇರಬೇಕಾದ್ರೂ ಮೇಕಪ್ ಮಾಡ್ಕೊಳ್ಳುವಂಥದ್ದು, ಯೂಟ್ಯೂಬ್ ವೀಡಿಯೋಗೋಸ್ಕರ ಮೇಕಪ್ ಮಾಡ್ಕೊಂಡು ವೀಡಿಯೋ ಮಾಡುವಂಥದ್ದು, ಈ ಥರದ್ದು ನಾನು ಮಾಡಲ್ಲ. ಒಂದೊಂದು ಸಲ ನಂಗೆ ಇಷ್ಟ ಆದಾಗ ಮೇಕಪ್ ಮಾಡ್ಕೊಳ್ಳುವಂಥದ್ದು ಈ ಥರ ಇರ್ಬೋದು. ಸೊ ಹಾಗಾಗಿ ನಾನು ಯೂಟ್ಯೂಬ್ನಲ್ಲಿ ನೀವು ನೋಡಿರ್ಬೋದು ಎಷ್ಟು ನಾನು ಈ ಥರ ವೀಡಿಯೋಸ್ ಮಾಡಬೇಕಾದ್ರೂ ತುಂಬ ಏನು ಅಂತಂದರೆ ಮೇಕಪ್ಪೇ ಮಾಡಿ ವೀಡಿಯೋಸ್ಗಳನ್ನು ಮಾಡಿಲ್ಲ. ಈ ಥರ ನಾನು ನಾರ್ಮಲ್ ಆಗಿ ಮನೇಲಿ ಹೆಂಗಿರ್ತೀನೋ ಹಾಗೇ ವೀಡಿಯೋಸ್ಗಳನ್ನು ಮಾಡಿ ಹಾಕಿದ್ದೇನೆ. ಸೊ ಹಾಗಾಗಿ ನಾನು ಏನು ಹೇಳ್ತಿರುವಂಥದ್ದು ಅಂತಂದರೆ, ನಿಮಗೆ 100 ವ್ಯೂಸ್ ಬಂದ್ರೂ ದುಡ್ಡು ಪೇಮೆಂಟ್ ಅನ್ನುವಂಥದ್ದು ಬಿದ್ದೇ ಬೀಳುತ್ತೆ. ಇವಾಗ $100 ಅಂದರೆ $1 ಅಂದರೆ ಆಲ್ಮೋಸ್ಟ್ ನಮ್ಮ ಇಂಡಿಯನ್ ರೂಪೀಸ್ ಪ್ರಕಾರ ಒಂದು 80 ರೂಪಾಯಿ 84 ಬರುತ್ತೆ ಅನಿಸುತ್ತೆ $1. ಹಾಗಿದ್ರೆ $100 ಆದಾಗ ಎಷ್ಟಾಗುತ್ತೆ ಅಂದ್ಕೊಳ್ಳಿ. ಹಾಗಿದ್ರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸದ್ದು ಅವ್ರದ್ದು ಒಂದು ವೀಡಿಯೋಸ್ ಹಾಕಿದಾಗಲೇ ಲಕ್ಷ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗುತ್ತೆ. ಆಗಿದ್ರೆ ಅವರ ತಿಂಗಳ ಸ್ಯಾಲ್ರಿ ಎಷ್ಟಿದೆ ಅಂತೇಳಿ ನೀವು ನೋಡ್ಬೋದು. ಅವ್ರದ್ದು ಒಂದು ವೀಡಿಯೋಗೆ ಅವ್ರದ್ದು $100 ಕಂಪ್ಲೀಟ್ ಆಗಿ ಇನ್ನೂ $100 ಅದಕ್ಕೇನೆ ಸಿಗ್ಬೋದು, $200 $300 ಎಲ್ಲ ಅದಕ್ಕೇನೆ ಸಿಗ್ಬೋದು. ಹಾಗಿದ್ರೆ ಅವರ ತಿಂಗಳ ಪೇಮೆಂಟ್ ಎಷ್ಟಿರ್ಬೋದು ನೋಡಿ, ತಿಂಗಳು ಪೇಮೆಂಟ್. ಸೊ ಹಾಗಾಗಿ ಇನ್ನು ನನಗೊಂದು 2 ತಿಂಗಳಿಗಾದರೂ ಪೇಮೆಂಟ್ ಬೀಳುವ ಹಾಗೆ ಆಗಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊತೀನಿ. ತಿಂಗಳೇ ಬೀಳಲಿ ಅಂತ ಅಂದ್ಕೊಳ್ತೀನಿ, ಬಟ್ ಅದು ಬೀಳಲ್ಲ. ಯಾಕಂದರೆ ನಮಗೆ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಹಾಕಬೇಕಾದ್ರೆ ಲಕ್ ಬೇಕು. ಲಕ್ಕಿದ್ರೆ ಮಾತ್ರ ನಮಗೆ ಯೂಟ್ಯೂಬಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಆದರೂ ನಾನು ದೇವರಲ್ಲಿ ಬೇಡ್ಕೊಳ್ಳೋದು ನಂಗೆ 1 ತಿಂಗಳಿಗೂ ಬೀಳಲಿ ಅಂತೇಳಿ. 1 ತಿಂಗಳಿಗೂ ಬೀಳಲಿಕ್ಕೆ ಆಗಿಲ್ಲ ಅಂದರೆ 2 ತಿಂಗಳಿಗೆ ಒಂದ್ಸಲ ಆದರೂ ಪೇಮೆಂಟ್ ಬರಲಿ ಅಂತೇಳಿ. ಯಾಕಂದರೆ ನಮಗೂ ಕಷ್ಟ ಇರುತ್ತೆ, ಅದನ್ನು ನಾವು ಎಲ್ಲ ಕಡೆ ಹೇಳ್ಕೊಂಡು ಬರಲ್ಲ. ನಂಗೆ ಕಷ್ಟ ಇದೆ, ಆ ಕಷ್ಟ ಇದೆ, ಈ ಕಷ್ಟ ಇದೆ ಅಂತ ಎಲ್ಲ ಕಡೆ ಹೇಳ್ಕೊಂಡು ಬರೋದಕ್ಕಾಗಲ್ಲ. ಸೊ ಹಾಗಾಗಿ ಇವಾಗ ಎಷ್ಟು ಪೇಮೆಂಟ್ ಬಂದಿರ್ಬೋದು ಅಂತ ನಾನು ನಿಮಗೆ ಅಂದಾಜು ಮಾಡ್ತೇನೆ. ಇವಾಗ ಒಂದು 2,000 ರೂಪಾಯಿಯ ಸೀರೆ 2 3 4 5 6 4 ಸಾರಿಯನ್ನು ತಗೊಂಡ್ರೆ ಎಷ್ಟಾಗುತ್ತೆ ಅಂತೇಳಿ ನೀವೊಂದು ಅಂದಾಜನ್ನು ಹಾಕಿ. 2,000 ರೂಪಾಯಿದು, ಓಕೆನಾ. ನೆಕ್ಸ್ಟ್ ಇನ್ನೊಂದು 1,000 ರೂಪಾಯಿಯ ಇನ್ನೊಂದು ಸೀರೆ, ಆವಾಗ ಎಷ್ಟಾಯಿತು ಅಂತ ಹೇಳಿ. ಇದು ನನಗೆ ಬಂದಿರೋ ಪೇಮೆಂಟ್. ಕೆಲವೊಬ್ರು ಅಂದ್ಕೊಂಡಿರ್ಬೋದು 50,000 ಬಂದಿರ್ಬೋದಾ, 1 ಲಕ್ಷ ಬಂದಿರ್ಬೋದಾ ಅಂತ. ಸೊ ನಮ್ಮಂಥವ್ರಿಗೆ ಬರಲ್ಲ. ದೊಡ್ಡ ಯೂಟ್ಯೂಬರ್ಸಿಗೆಲ್ಲ ತಿಂಗಳಿಗೆ ಎಷ್ಟು ಬೇಕಿದ್ರು ಲಕ್ಷ ಕೋಟಿ ದುಡಿತಾರೆ ತಿಂಗಳಿಗೆ. ನಮಗೆ ಅಂಥದ್ದೇನು 50,000 ಅಷ್ಟೊಂದೇನು ಬರಲ್ಲ. ಸೊ ನಾನು ನಿಮಗೆ ಹೇಳಿದಲ್ವಾ, 2,000 ರೂಪಾಯಿಯ ಸೀರೆದು ಒಂದು 4 ಸಾರಿ ತಗೊಂಡಾಗ ಟೋಟಲ್ ಅಮೌಂಟ್ ಎಷ್ಟಾಯಿತು ಲೆಕ್ಕ ಹಾಕಿ 2,000ದ್ದು. ಆಮೇಲೆ ಇನ್ನು 1,000 ರೂಪಾಯಿದು ಸೀರೆ. ಸೊ ಅಷ್ಟು ಬಂದ್ರೂ ಅದು ಒಂದು ದೊಡ್ಡ ಪೇಮೆಂಟ್. ಅದು ಏನಕ್ಕಾದ್ರೂ ಒಂದು ಯೂಸ್ ಆಗುತ್ತೆ. ಸೊ ಚಿಕ್ಕದು ದುಡ್ಡು ಏನಲ್ಲ ಅದು. ನಮಗೆ 1,000 ರೂಪಾಯಿ ನಮ್ಮ ಕೈಯಲ್ಲಿ ಇತ್ತು ಅಂತ ಅಂದರೆ ಅದೇ ನಮಗೆ ದೊಡ್ಡ ಪೇಮೆಂಟ್. ಯಾಕಂದರೆ ನಮ್ಮಂಥ ಬಡವರಿಗೆ ಏನು ಅಂತ ಹೇಳಿದರೆ 1,000 ರೂಪಾಯಿ 500 ರೂಪಾಯಿ ನೋಟ್ ನೋಡಿದರೆ ಅದೇ ನಮಗೆ ಒಂದು ದೊಡ್ಡ ಹಣ ಅದು. ಸೊ ಅಂಥ ಹಣ ಇದರಲ್ಲಿ ನಮ್ಗೆ ಅಷ್ಟು ಪೇಮೆಂಟ್ ಬರುತ್ತೆ ಅಂದರೆ ಅದೆಷ್ಟು ಇನ್ನು ನಮಗೆ ದೊಡ್ಡ ಪೇಮೆಂಟ್ ಆಗಿರಲಿಕ್ಕಿಲ್ಲ. ನೀವೇ ಲೆಕ್ಕ ಹಾಕಿ. ಸೊ ಈ ಥರ ಇಷ್ಟು ಪೇಮೆಂಟ್ ಬಂದಿರುವಂಥದ್ದು. ಇಷ್ಟೇ ಬಂದಿದೆ ಅಂತೇಳಿ ನಮಗೆ ಹೇಳಲಿಕ್ಕಿಲ್ಲ ಯೂಟ್ಯೂಬ್ನಲ್ಲಿ. ಸೊ ಹಾಗಾಗಿ ನಾನು ಅದೆಷ್ಟೇ ಬಂದಿದೆ ಅಂತೇಳಿ ಹೇಳಲ್ಲ, ನಿಮಗೆ ಬೇರೆ ರೀತಿಯಲ್ಲಿ ನಾನು ಹೇಳಿದೆ. ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಎಷ್ಟು ಬಂದಿರ್ಬೋದು ಅಂತ ನೀವೇ ಅಂದಾಜು ಮಾಡ್ಕೊಳ್ಳಿ, ಓಕೆನಾ. ಇದಿಷ್ಟು ನನ್ನ 3rd ಯೂಟ್ಯೂಬ್ ಪೇಮೆಂಟ್. ಇನ್ನು ನೀವು ಕೂಡ ಮನೇಲಿ ಗೃಹಿಣಿಯರಿದ್ದರೆ ನೀವು ಕೂಡ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಬೋದು. ನಿಮ್ಗೆ ಇಂಟ್ರೆಸ್ಟಿಂಗ್ ಇತ್ತು ಅಂತಂದರೆ ನಂಗೆ ಕಮೆಂಟ್ ಹಾಕಿ, ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕ್ತೇನೆ. ಏನು ಮಾಡಬೇಕು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ, ನಿಮ್ಮ ಹತ್ರ ಏನಿರಬೇಕು, ಏನಿರಬಾರ್ದು, ಹೇಗೆ ವೀಡಿಯೋಸ್ ಮಾಡಬೇಕು, ಏನು ವೀಡಿಯೋಸ್ ಮಾಡಬಾರ್ದು. ನೀವು ಫೇಸ್ ತೋರಿಸ್ಕೊಂಡೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಬೇಕಾ? ಖಂಡಿತವಾಗ್ಲೂ ಇಲ್ಲ. ನಿಮಗೆ ಫೇಸ್ ನೀವು ಎದುರುಗಡೆ ಕ್ಯಾಮ್ರಾದ ಎದುರುಗಡೆ ನಿಮ್ಮ ಫೇಸ್ ತೋರಿಸುವ ಅವಶ್ಯಕತೆ ಏನೇ ಇರಲ್ಲ. ಸೊ ನೀವು ಬೇರೆ ರೀತಿಯಲ್ಲೂ ಯೂಟ್ಯೂಬ್ ವಿಡಿಯೋಗಳನ್ನು ಮಾಡ್ಬೋದು, ಫೇಸ್ ತೋರಿಸ್ದೇ ವಿಡಿಯೋ ಮಾಡ್ಬೋದು. ಸೊ ನಿಮ್ಗೆ ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡ್ಬೋದು. ಇದಿಷ್ಟು ಯೂಟ್ಯೂಬ್ ಅರ್ನಿಂಗ್ಸ್ ಬಗ್ಗೆ. ಸೊ ನಾನು ಹೇಳಿದೆ ಅಲ್ವಾ, $100 ಆಗಬೇಕದು, ಆಮೇಲೆ ನಮಗೆ ಯೂಟ್ಯೂಬ್ ಅಕೌಂಟಿಗೆ ಬೀಳುವಂಥದ್ದು. ಸೊ ಇದಿಷ್ಟು, ಓಕೆನಾ. ಇಷ್ಟು ನನ್ನ 3rd ಪೇಮೆಂಟ್. ಇನ್ನು ಸ್ವಲ್ಪ ಕಂಟಿನ್ಯೂಸ್ ಆಗಿ ವ್ಲಾಗ್ಗಳನ್ನು ಹಾಕ್ತೇನೆ. ನನಗೆ 2 ತಿಂಗಳಿಗಾದರೂ ಒಂದ್ಸಲ ಪೇಮೆಂಟ್ ಬರಬೇಕು. ಸೊ ನಿಮ್ಮ ಸಪೋರ್ಟ್ ಕೂಡ ನಂಗೆ ತುಂಬಾ ಮುಖ್ಯ. ಸಪೋರ್ಟ್ ಮಾಡಿ. ಹಾಗೆಯೇ ನನ್ನ ಇನ್ನೊಂದು ಚಾನಲ್ ಇದೆ, ಧನ್ವಿಕಾ ಎಜುಕೇಷನ್ ಚಾನಲ್ ಅಂತ. ಸೊ ಆ ಚಾನಲ್ಗೂ ನೀವು ಸಪೋರ್ಟ್ ಮಾಡಿ. ಕಮ್ಯುನಿಟಿ ಪೋಸ್ಟ್ ಆಗ್ತಾ ಇರ್ತೀನಿ, ಸಬ್ಸ್ಕ್ರೈಬ್ ಮಾಡಿ ಆ ಚಾನಲ್ಗೂ. ಓಕೆ, ಇವತ್ತಿಗೆ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.